ವಿದ್ಯಾರ್ಥಿಗಳೇ, NMMS ಪರೀಕ್ಷೆಯ 3ನೇ ವಿಡಿಯೋ ಪಾಠಕ್ಕೆ ತಮ್ಮೆಲ್ಲರಿಗೆ ಹಾರ್ದಿಕವಾದಂತಹ ಸ್ವಾಗತ. ಈಗ 3ನೇದಾಗಿ ವಿಭಿನ್ನವಾಗಿರುವುದನ್ನು ಗುರುತಿಸು, ಆಡ್ ಒನ್ ಔಟ್. ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ನಲ್ಲಿ ಈ ರೀತಿಯಾದಂತಹ 5 ಪ್ರಶ್ನೆಗಳನ್ನು ತಮಗೆ ಕೇಳ್ತಾರೆ. ಹಾಗಿದ್ರೆ ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಅಥವಾ ಅಕ್ಷರಗಳನ್ನು ಅವುಗಳ ಗುಂಪನ್ನು ಕೊಟ್ಟಿರ್ತಾರೆ. ಅದರಲ್ಲಿ 3 ಯಾವುದೇ ರೀತಿಯ ಸಂಬಂಧವನ್ನು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರ್ತವೆ, ಆದರೆ ಒಂದು ಮಾತ್ರ ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ. ಅಂತಹ ಒಂದು ಸಂಖ್ಯೆಯನ್ನು ನಾವು ಗುರುತಿಸಬೇಕಾಗ್ತದೆ. ಈಗ ಉದಾಹರಣೆಗೆ 12, 26, 50, 82 ಈ ಒಂದು ಸಂಖ್ಯೆಗಳ ಗುಂಪಿನಲ್ಲಿ 4 ಸಂಖ್ಯೆಗಳಿವೆ. ಇದರಲ್ಲಿ 3 ಸಂಖ್ಯೆಗಳು ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿವೆ, ಆದರೆ ಒಂದು ಸಂಖ್ಯೆ ಮಾತ್ರ ವಿಭಿನ್ನವಾಗಿದೆ. ಅಂತಹ ಸಂಖ್ಯೆಯನ್ನು ಗುರುತಿಸಬೇಕು. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. 12, 26, 50, 82. ಇಲ್ಲಿ ನಮಗೆ 26 ಅಂದ ತಕ್ಷಣ ಒಂದು ವಿಶೇಷವಾದಂತಹ ಸಂಖ್ಯೆ 25 ನೆನಪಾಗಬಹುದು. 50 ಅಂದ ತಕ್ಷಣ 49 ನೆನಪಾಗಬಹುದು. ಅದೇ ರೀತಿ 82 ಅಂದ ತಕ್ಷಣ 81 ನೆನಪಾಗಬಹುದು. ಹಾಗಿದ್ರೆ ಈ ಎಲ್ಲ ಎಂತಹ ಸಂಖ್ಯೆಗಳಿವು? ಇವು 3 ವರ್ಗ ಸಂಖ್ಯೆಗಳು. ಹಾಗಿದ್ರೆ ಈ ವರ್ಗ ಸಂಖ್ಯೆಗಳಿಗೆ ಏನು ಮಾಡಿದ್ದಾರೆ? ಒಂದನ್ನು ಕೂಡಿಸಿದ್ದಾರೆ. ಹೌದಲ್ವಾ? 25ಕ್ಕೆ ಒಂದನ್ನು ಕೂಡಿಸಿದ್ರು 26, 49ಕ್ಕೆ ಒಂದನ್ನು ಕೂಡಿಸಿದ್ರು 50, 81ಕ್ಕೆ ಒಂದನ್ನು ಕೂಡಿಸಿದ್ರು 82. ಆದರೆ ಇಂತಹ ಒಂದು ಸಂಬಂಧವನ್ನು ನಾವು 12ರಲ್ಲಿ ಗುರುತಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಇದರಲ್ಲಿ ವಿಭಿನ್ನವಾಗಿರುವಂತಹ ಸಂಖ್ಯೆ ಯಾವುದು? 12. ಮುಂದಿನ ಸಮಸ್ಯೆಯನ್ನು ನೋಡೋಣ. 0, 4, 18, 50 ಈ ಒಂದು ಸಂಖ್ಯೆಗಳ ಒಂದು ಗಣವನ್ನು ನೋಡಿದಾಗ ನಮಗೆ ಸುಲಭವಾಗಿ ಯಾವ ಸಂಖ್ಯೆ ಅನ್ನೋದು ಅರ್ಥ ಆಗಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ನೋಡಿ, 0ಯನ್ನು ನಾವು ಯಾವ ರೀತಿ ಬರಿಬಹುದು? 1ರ ಘನ ಮೈನಸ್ 1ರ ವರ್ಗ ಅಂತ ಬರಿಬೋದಾ? 1ರ ಘನ 1, 1ರ ವರ್ಗ 1, 1ರಲ್ಲಿ 1 ಹೋದರೆ 0. 4ನ್ನು ಇದೇ ರೀತಿ ಬರೀಲಿಕ್ಕೆ ಪ್ರಯತ್ನ ಮಾಡೋಣ. 2ರ ಘನ ಮೈನಸ್ 2ರ ವರ್ಗ, 2ರ ಘನ 8, 2ರ ವರ್ಗ 4, 8ರಲ್ಲಿ 4 ಹೋದರೆ 4. 18ನ್ನು ಯಾವ ರೀತಿ ಬರಿಬೋದು? 3ರ ಘನ ಮೈನಸ್ 3ರ ವರ್ಗ, 3ರ ಘನ 27, 3ರ ವರ್ಗ 9, 27ರಲ್ಲಿ 9 ಹೋದರೆ ನಮಗೆ 18 ಸಿಗ್ತದೆ. ಹಾಗಿದ್ರೆ ಇದೇ ರೀತಿ ನಾವು ಮುಂದುವರೆದ್ರೆ 4ರ ಘನ ಮೈನಸ್ 4ರ ವರ್ಗ ಆಗಬೇಕು. 4ರ ಘನ 64, 4ರ ವರ್ಗ 16. ಹಾಗಿದ್ರೆ 64ರಲ್ಲಿ 16ನ್ನು ಕಳೆದ್ರೆ ನಮಗೆ 48 ಸಿಗ್ತದೆ. ಆದರೆ 50ನ್ನು ನಾವು ಈ ಮಾದರಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಇದರಲ್ಲಿ ವಿಭಿನ್ನವಾಗಿರುವಂತಹ ಸಂಖ್ಯೆ 50. ಇಂತಹ ಸಮಸ್ಯೆಗಳನ್ನು ನೋಡಿದ ತಕ್ಷಣ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ ಘನ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳ ಕಲ್ಪನೆ ಸ್ಪಷ್ಟವಾಗಿ ಇರಬೇಕು. ಅವುಗಳನ್ನು ನಾವು ಬೇಗನೆ ಗುರುತಿಸಿದ್ರೆ ನಾವು ಇಂತಹ ಸಮಸ್ಯೆಗಳನ್ನು ಬೇಗ ಮಾಡ್ಬೋದು. ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ನಾವು ಬಿಡಿಸ್ತಾ ಹೋದಾಗ ಇಂತಹ ಸಮಸ್ಯೆಗಳನ್ನು ಸುಲಭವಾಗಿ ಮಾಡಬಹುದು. ವಿದ್ಯಾರ್ಥಿಗಳೇ, ಈಗ 3ನೆಯ ಸಮಸ್ಯೆ. ಈ ಸಮಸ್ಯೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಾವು ಎರಡೆರಡು ಸಂಖ್ಯೆಗಳ ಜೋಡಿಯನ್ನು ನೋಡಬಹುದು. ಹಾಗಿದ್ರೆ ಈ ಸಂಖ್ಯೆಗಳ ಜೋಡಿಯನ್ನು ನಾವು ಗಮನಿಸಿದಾಗ 120, 101, 37, 26, 99, 82, 143, 122 ಈ ಸಂಖ್ಯೆಗಳನ್ನು ನೋಡಿದ ತಕ್ಷಣ ನಮಗೆ ಏನು ನೆನಪಾಗ್ತದೆ? ಸ್ವಲ್ಪ ವರ್ಗ ಸಂಖ್ಯೆಗಳಿಗೆ ಈ ಸಂಖ್ಯೆಗಳು ಸಮೀಪದಲ್ಲಿವೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಹಾಗಿದ್ರೆ 121ನ್ನು ಹೆಂಗೆ ಬರಿಬೋದು? 120ನ್ನು 121 ಮೈನಸ್ 1 ಅಂತ ಬರಿಬೋದು.
ಈಗಾಗಲೇ ನಮಗೆ ಗೊತ್ತಿದೆ 121 ಅಂದರೆ ಅದು 11ರ ವರ್ಗ, ಅದರಲ್ಲಿ ನಾವು -1 ಮಾಡಿದ್ವಿ. ಅದೇ ರೀತಿ 101 ಅಂದರೆ ಯಾವ ರೀತಿ ಬರಿಬೋದು, 100 + 1 ಅಂತ ಬರಿಬೋದು. ಹಾಗಾದ್ರೆ 100 ಅಂದರೆ 10ರ ವರ್ಗ + 1, ಇದು 11ರ ವರ್ಗ -1, ಇದು 10ರ ವರ್ಗ + 1. ಅದೇ ರೀತಿ ನೋಡಿ ವಿದ್ಯಾರ್ಥಿಗಳೇ, 37 ಯಾವ ರೀತಿಯಾಗಿ ಬರಿತೀರಿ, 37 6ರ ವರ್ಗ + 1 ಬರಿಬೋದಾ, 36 + 1. ಅದೇ ರೀತಿಯಾಗಿ 25 5ರ ವರ್ಗ + 1, 25 + 1. 99 10ರ ವರ್ಗ -1, 100 -1. 82 9ರ ವರ್ಗ + 1. ಅದೇ ರೀತಿಯಾಗಿ 143 12ರ ವರ್ಗ -1, 144 -1. 122 11ರ ವರ್ಗ + 1. ಈ ರೀತಿ ಬರಿಬೋದಾ. ಹಾಗಿದ್ರೆ ಇಲ್ಲಿ ಸಹಸಂಬಂಧವನ್ನು ನೋಡ್ತಾ ಬರೋಣ. ಇದು 11ರ ವರ್ಗದಲ್ಲಿ 1 ಕಳೆದಿದ್ದಾರೆ. 11ರ ಹಿಂದಿನ ಸಂಖ್ಯೆ 10, 10ರ ವರ್ಗಕ್ಕೆ 1 ಕೂಡಿಸಿದ್ದಾರೆ. ಇಲ್ಲಿ 6ರ ವರ್ಗಕ್ಕೆ 1 ಕೂಡಿಸಿದ್ದಾರೆ. ಆದರೆ ಇಲ್ಲಿ ಪ್ರತಿ ಸಾರಿ ಏನು ಮಾಡಿದ್ದಾರೆ, 1 ಕಳೆದಿದ್ದಾರೆ. ಆದ್ದರಿಂದ ಇದು ಸ್ವಲ್ಪ ಭಿನ್ನ ಅನಿಸ್ತದೆ, ಇದನ್ನು ಬಿಡೋಣ. ಇಲ್ಲಿ 10ರ ವರ್ಗದಲ್ಲಿ 1 ಕಳೆದ್ರು, 10ರ ಹಿಂದಿನ ಸಂಖ್ಯೆ 9, 9ರ ವರ್ಗಕ್ಕೆ 1 ಕೂಡಿಸಿದ್ರು. ಇಲ್ಲಿ 12ರ ವರ್ಗದಲ್ಲಿ -1 ಮಾಡಿದ್ದಾರೆ. 12ರ ಹಿಂದಿನ ಸಂಖ್ಯೆ 11, ಅದರ ವರ್ಗಕ್ಕೆ +1 ಮಾಡಿದರು. ಸೊ ಈ 3 ಸಂಖ್ಯೆಗಳ ಗುಂಪನ್ನು ನೋಡಿದಾಗ ಇಲ್ಲಿ ಒಂದು ನಿಯಮ ನಮಗೆ ಸಿಗ್ತದೆ. ಅದಂದರೆ n² -1. ಎರಡನೇ ಸಂಖ್ಯೆಯನ್ನು ಯಾವ ರೀತಿ ಬರೆದ್ರು, n-1² + 1. ಯಾವುದೇ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಅದರ ವರ್ಗದಲ್ಲಿ -1 ಮಾಡೋದು, ಅದರ ಹಿಂದಿನ ಸಂಖ್ಯೆಯನ್ನು ತೆಗೆದುಕೊಂಡು ಅದರ ವರ್ಗಕ್ಕೆ +1 ಮಾಡೋದು. ಹಾಗಿದ್ರೆ ಈ 3 ಸಂಖ್ಯೆಗಳು ಒಂದೇ ಸಂಬಂಧವನ್ನು ಹೊಂದಿವೆ. ಆದರೆ ಎರಡನೆಯ ಸಂಖ್ಯೆಯ ಗಣ ಮಾತ್ರ ವಿಭಿನ್ನವಾಗಿದೆ. ಆದ್ದರಿಂದ ಇದರಲ್ಲಿ ವಿಭಿನ್ನವಾಗಿರುವಂತಹ ಸಂಖ್ಯೆ 37, 26. 4ನೆಯ ಸಮಸ್ಯೆ. 5 124, 3 28, 4 65, 9 730. ಇಲ್ಲಿ ನಮಗೆ ಸ್ವಲ್ಪ ಘನ ಸಂಖ್ಯೆಗಳ ಬಗ್ಗೆ ಕಲ್ಪನೆ ಇದ್ದಾಗ ನಮಗೆ ಬೇಗ ಹೊಳೆಯುತ್ತದೆ. 5ರ ಘನ ಏನಾಗ್ತದೆ, 125, ಅದರಲ್ಲಿ 1 ಕಳೆದಿದ್ದಾರೆ. 3ರ ಘನ ಏನಾಗ್ತದೆ, 3 3 9, 9 27, ಅದಕ್ಕೆ 1 ಕೂಡಿಸಿದ್ದಾರೆ. 4ರ ಘನ 4 4 16, 16 4 64, ಅದಕ್ಕೆ 1 ಕೂಡಿಸಿದ್ದಾರೆ. ಅದೇ ರೀತಿಯಾಗಿ 9ರ ಘನ 9 9 81, 81 9 729, 729ಕ್ಕೆ 1 ಕೂಡಿಸಿದ್ದಾರೆ. ಹಾಗಿದ್ರೆ ನಮಗೆ ಇಲ್ಲಿ ಸರಳವಾಗಿ ಒಂದು ಚಿತ್ರಣ ಸಿಕ್ಕಿಬಿಡ್ತು. ಇಲ್ಲಿ ಘನ ಸಂಖ್ಯೆಗಳಿಗೆ 1 ಸೇರಿಸಿದ್ದಾರೆ, ಇಲ್ಲಿ ಘನ ಸಂಖ್ಯೆಗೆ 1 ಕಳೆದಿದ್ದಾರೆ. ಆದ್ದರಿಂದ ಇಲ್ಲಿ ವಿಭಿನ್ನವಾಗಿರುವಂತಹ ಆಯ್ಕೆ 1. ಉತ್ತರ 5 124. 5ನೇ ಸಮಸ್ಯೆ ವಿದ್ಯಾರ್ಥಿಗಳೇ. ಈ ಒಂದು ಸಮಸ್ಯೆಯಲ್ಲಿ ಸಂಖ್ಯೆಗಳನ್ನು ಕೊಟ್ಟಿಲ್ಲ, ಕೆಲವೊಂದಿಷ್ಟು ಇಂಗ್ಲೀಷಿನ ಅಕ್ಷರಗಳ ಗುಂಪನ್ನು ಕೊಟ್ಟಿದ್ದಾರೆ. ಈ ಅಕ್ಷರಗಳ ಗುಂಪಲ್ಲಿ ಒಂದು ಗುಂಪನ್ನು ನೀವು ವಿಭಿನ್ನವಾಗಿರುವ ಗುಂಪನ್ನು ಗುರುತಿಸಬೇಕು. ಇದು 2019ರ NMMS ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ZWRTQLNKGSPK. ಹಾಗಿದ್ರೆ ಇವಕ್ಕೆ ನಾವು ಯಾವುದೇ ಅರ್ಥವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಈ ಥರನಾಗಿ ABCDಯನ್ನು Z ನಾವು ಕೆಳಗಡೆ ಪ್ರಶ್ನೆ ಪತ್ರಿಕೆಯ ಕೆಳಗಡೆ ಕಚ್ಚಾ ಕಾರ್ಯಕ್ಕಾಗಿ ಬಿಟ್ಟಂತಹ ಒಂದು ಸ್ಥಳದಲ್ಲಿ ನಾವು ಬರೆದು ಬಿಟ್ಟರೆ ನಾವು ಸುಲಭವಾಗಿ ಇದನ್ನು ಬಿಡಿಸಬಹುದು. ಈಗ ಮೊದಲೇ ಇದನ್ನು ತೆಗೆದುಕೊಳ್ಳೋಣ. ZWR. ಹಾಗಿದ್ರೆ Z ಎಲ್ಲಿದೆ? Z ಇಲ್ಲಿದೆ. ಝಡ್ದಿಂದ ಡಬ್ಲ್ಯೂಗೆ ಬರಬೇಕು ಅಂದರೆ ನಾವು ಇತ್ತ ಕಡೆಯಿಂದ ಹೋಗಬೇಕು. ಝಡ್ದಿಂದ ಡಬ್ಲ್ಯೂ ಅಂದರೆ ಮಧ್ಯದಲ್ಲಿ 2 ಅಕ್ಷರಗಳು ಬಿಟ್ಟರು. ಡಬ್ಲ್ಯೂದಿಂದ ಆರ್ ಅಂದರೆ ಮಧ್ಯದಲ್ಲಿ 4 ಅಕ್ಷರಗಳನ್ನು ಬಿಟ್ಟಿದ್ದಾರೆ.
ಹಾಗಿದ್ರೆ ಉಳಿದವುಗಳನ್ನು ಇದೇ ರೀತಿ ನಾವು ಚೆಕ್ ಮಾಡೋಣ. ಟಿ ಟಿ ಇಲ್ಲಿದೆ, ನಂತರದ್ದು ಕ್ಯೂ. ಹಾಗಿದ್ರೆ 2 ಅಕ್ಷರಗಳನ್ನು ಬಿಟ್ಟು ಕ್ಯೂವನ್ನು ಗುರುತಿಸಿದ್ದಾರೆ. ನಂತರ ಕ್ಯೂದಿಂದ ಎಲ್ 1 2 3 4 ಅಕ್ಷರಗಳನ್ನು ಬಿಟ್ಟು ಎಲ್ಲನ್ನು ಗುರುತಿಸಿದ್ದಾರೆ. ಇಲ್ಲಿ 2, ಇಲ್ಲಿ 4, ಇಲ್ಲೂ ಕೂಡ 2 ಅಕ್ಷರ, ಇಲ್ಲೂ ಕೂಡ 4 ಅಕ್ಷರ. ಅದೇ ರೀತಿ ಎನ್ನನ್ನು ಚೆಕ್ ಮಾಡಿರಿ. ಎನ್ದಿಂದ ಹಿಂದಕ್ಕೆ 2 ಅಕ್ಷರಗಳನ್ನು ಬಿಟ್ಟು ಕೆಗೆ ಬಂದಿದ್ದಾರೆ. ಕೆಯಿಂದ 3 ಅಕ್ಷರಗಳನ್ನು ಬಿಟ್ಟು ಜಿಗೆ ಬಂದಿದ್ದಾರೆ. ಅದೇ ರೀತಿ ಎಸ್ ಪಿ ಕೆ, ಎಸ್ ಎಲ್ಲಿದೆ? ಇಲ್ಲಿದೆ. ಎಸ್ದಿಂದ 2 ಅಕ್ಷರವನ್ನು ಬಿಟ್ಟು ಪಿ, ಪಿಯಿಂದ 4 ಅಕ್ಷರವನ್ನು ಬಿಟ್ಟು ಕೆ. ಹಾಗಿದ್ರೆ ಇವಾಗ ನಿಮ್ಗೆ ಸುಲಭವಾಗಿ ಗೊತ್ತಾಗ್ತದೆ ಯಾವುದು ವಿಭಿನ್ನವಾಗಿದೆ. ವಿಭಿನ್ನವಾಗಿರುವಂಥದ್ದು ಯಾವುದು? 3ನೆಯ ಒಂದು ಆಯ್ಕೆ ಎನ್ ಕೆ ಜಿ. ಇದು ಕೊಟ್ಟಂತಹ 4 ಅಕ್ಷರಗಳ ಗುಂಪಲ್ಲಿ ವಿಭಿನ್ನವಾಗಿದೆ. 6ನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, BOAT BUS CAR VAN. ಈ ಒಂದು ಆಯ್ಕೆಗಳನ್ನು ನಾವು ನೋಡಿದಾಗ ಇವಕ್ಕೆ ಸರಿಯಾದಂಥ ಒಂದು ಅರ್ಥವನ್ನು ನಾವು ಗುರುತಿಸ್ಬೋದು. ಯಾಕಂದರೆ ಮೊದಲನೆಯದು ಬೋಟ್, 2ನೆಯದು ಬಸ್, 3ನೆಯದು ಕಾರ್, 4ನೆಯದು ವ್ಯಾನ್. ಹಾಗಿದ್ದರೆ ಇದರಲ್ಲಿ ವಿಭಿನ್ನವಾಗಿರುವುದನ್ನು ಗುರುತಿಸು ಅಂದಾಗ ನಾವು ಸುಲಭವಾಗಿ ಯಾವುದನ್ನು ಗುರುತಿಸ್ಬೋದು? ಬೋಟ್. ಯಾಕೆ? ಈ 3 ವಾಹನಗಳು ನೆಲದ ಮೇಲೆ ಓಡಿದರೆ ಬೋಟ್ ಮಾತ್ರ ಏನಾಗ್ತದೆ? ನೀರಿನಲ್ಲಿ ಓಡ್ತದೆ. ಆದ್ದರಿಂದ ಇದರಲ್ಲಿ ವಿಭಿನ್ನವಾಗಿರುವಂಥದ್ದು ಬೋಟ್. ಅಥವಾ ನೀವು ಇನ್ನೂ ಒಂದು ರೀತಿಯೂ ಗುರುತಿಸ್ಬೋದು. ಇವುಗಳಲ್ಲಿ 3 ಅಕ್ಷರಗಳನ್ನು ನಾವು ನೋಡ್ತೀವಿ, ಇದರಲ್ಲಿ ಮಾತ್ರ 4 ಅಕ್ಷರಗಳನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ ಈ ಒಂದು ಪ್ರಶ್ನೆಯಲ್ಲಿ ಬೋಟ್ ಇದು ವಿಭಿನ್ನವಾಗಿದೆ. ಇದು 2019ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. ಇನ್ನು ಇದೇ ರೀತಿಯಾಗಿ 7ನೆಯ ಪ್ರಶ್ನೆ. ಇಲ್ಲೂ ಕೂಡ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಖ್ಯೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ನೋಡಿ, 5 2 0 4. ಇಲ್ಲಿ ನಾವು ಒಂದು ಸಂಬಂಧವನ್ನು ಗುರುತಿಸ್ಬೋದು. 5 ಮತ್ತು 4 ಮೊದಲ ಮತ್ತು ಕೊನೆಯ ಅಂಕಿಗಳ ಗುಣಲಬ್ಧ ಮಧ್ಯದಲ್ಲಿ ಬಂದಿದೆ. 5 × 4 20. ಅದೇ ರೀತಿ 2ನೆಯ ಉತ್ತರದಲ್ಲಿ ನಾವು ನೋಡಿದ್ರೆ ಅದು ನಮಗೆ ಗೊತ್ತಾಗಲ್ಲ. 3ನೇದನ್ನು ಇದೇ ರೀತಿ ಪರೀಕ್ಷೆ ಮಾಡೋಣ. 6 ಮತ್ತು 2, 6 ಮತ್ತು 2ರ ಗುಣಲಬ್ಧ 12. ಅದೇ ರೀತಿ 4ನೇದು 4 ಮತ್ತು 8, ಇವುಗಳ ಗುಣಲಬ್ಧ 32. ಆದ್ದರಿಂದ ಈ ಮಧ್ಯದ ಸಂಖ್ಯೆಯಲ್ಲಿ ಮಾತ್ರ ನಾವು ಏನು ಮಾಡಲಿಕ್ಕಾಗಲ್ಲ. 7 × 3 21 ಆಗ್ತಿತ್ತು. ಆದರೆ ಇಲ್ಲಿ 12 ಬರ್ತಿರೋದ್ರಿಂದ ಈ 4 ಆಯ್ಕೆಗಳಲ್ಲಿ ಇದು ಮಾತ್ರ ವಿಭಿನ್ನವಾಗಿದೆ. ಇದನ್ನು ಕೂಡ 2020ರ NMMS ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇನ್ನು 8ನೆಯ ಸಮಸ್ಯೆ, ಇದು 2020ರಲ್ಲಿ ಕೇಳಿರುವಂಥದ್ದೇ. ಇಲ್ಲೂ ಕೂಡ ಇಂಗ್ಲೀಷಿನ ಅಕ್ಷರಗಳ ಗುಂಪುಗಳನ್ನು ನಾವು ನೋಡ್ತೀವಿ. GILQ LNQU TVYC DFIM. ನಾವು ಏನು ಮಾಡಿಬಿಡಬೇಕು? ಕಚ್ಚಾ ಕಾರ್ಯದ ಒಂದು ಜಾಗೆಯಲ್ಲಿ ABCDಯನ್ನು ಬರೆದುಬಿಟ್ರೆ ನಾವು ಸುಲಭವಾಗಿ ಒಂದು ಸಂಬಂಧವನ್ನು ಗುರುತಿಸ್ಬೋದು. ಜಿಯಿಂದ ಆಯ್ಗೆ ಹೋದರು ಅಂದರೆ ಮಧ್ಯದಲ್ಲಿ ಒಂದು ಅಕ್ಷರ ಉಳಿತು. ಆಯ್ದಿಂದ ಎಲ್ ಅಂದರೆ ಮಧ್ಯದಲ್ಲಿ 2 ಅಕ್ಷರ ಉಳಿತು. ಎಲ್ದಿಂದ ಕ್ಯೂ ಅಂದರೆ ಮಧ್ಯದಲ್ಲಿ 1 2 3 4 ಅಕ್ಷರಗಳು ಉಳಿತವೆ. ಅದೇ ರೀತಿ 2ನೇದು ನೋಡೋಣ. ಎಲ್ದಿಂದ ಎನ್ ಅಂದಾಗ ಮಧ್ಯದಲ್ಲಿ 1 ಅಕ್ಷರವನ್ನು ಬಿಟ್ಟರು. ಎನ್ನಿಂದ ಕ್ಯೂ ಅಂದರೆ ಮಧ್ಯದಲ್ಲಿ 2 ಅಕ್ಷರಗಳನ್ನು ಬಿಟ್ಟರು. ಕ್ಯೂದಿಂದ ಯು ಅಂದಾಗ ಮಧ್ಯದಲ್ಲಿ ಕೇವಲ 3 ಅಕ್ಷರಗಳನ್ನು ಬಿಟ್ಟಿದ್ದಾರೆ. ಟಿಯಿಂದ ಟಿ ಎಲ್ಲಿದೆ ನೋಡಿ. ಟಿಯಿಂದ ವಿ ಅಂದಾಗ ಮಧ್ಯದಲ್ಲಿ 1 ಅಕ್ಷರ ಹೋಯಿತು. ವಿಯಿಂದ ವಾಯ್ ಅಂದರೆ ಮಧ್ಯದಲ್ಲಿ 2 ಅಕ್ಷರ ಹೋಯಿತು. ವಾಯ್ದಿಂದ ಸಿ ಅಂದಾಗ ಝಡ್ದಿಂದ ನಾವು ಪುನಃ ABಗೆ ಬರಬೇಕು.
ಅಂದರೆ ಮಧ್ಯದಲ್ಲಿ 3 ಅಕ್ಷರಗಳನ್ನು ಬಿಟ್ಟಿದ್ದಾರೆ. ಡಿಯಿಂದ ಎಫ್ ಅಂದರೆ 1, ಎಫ್ದಿಂದ ಐ ಅಂದರೆ 2, ಐದಿಂದ ಎಮ್ ಅಂದರೆ 3. ಹಾಗಿದ್ರೆ ಗೊತ್ತಾಯ್ತಲ್ವಾ ಯಾವುದು? ವೆರಿ ಗುಡ್. ಮೊದಲನೆಯ ಆಯ್ಕೆ ವಿಭಿನ್ನವಾಗಿದೆ. ಅಂದರೆ ಇಲ್ಲಿ ಪ್ರತಿಯೊಂದು ಅಕ್ಷರಗಳ ನಡುವಿನ ಎಷ್ಟು ಅಕ್ಷರಗಳನ್ನು ಇಲ್ಲಿ ಸ್ಕಿಪ್ ಮಾಡಿದ್ದಾರೆ ಅನ್ನೋದನ್ನು ನೋಡಿದ್ರೆ 1 2 3 ಸಿಗ್ತದೆ ನಮಗೆ. ಇಲ್ಲಿ ಮಾತ್ರ 1 2 4 ಸಿಗುವುದರಿಂದ ಇದು ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಉತ್ತರ GILQ. ಇದೇ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಮತ್ತೆ NMMS ಪರೀಕ್ಷೆಯಲ್ಲಿ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಆದ್ದರಿಂದ ಇಂತಹ ಅನೇಕ ಸಮಸ್ಯೆಗಳನ್ನು ನೀವು ಬಿಡಿಸಿದಾಗ ಸುಲಭವಾಗಿ ಇಂತಹ ಸಮಸ್ಯೆಗಳನ್ನು ಬಿಡಿಸಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಮಾಡ್ತೀರಲ್ವಾ? ಧನ್ಯವಾದಗಳು. ಆಲ್ ದಿ ಬೆಸ್ಟ್.